ಸರ್ಕಾರ ಏನು ನಿಗದಿ ಮಾಡಿರುತ್ತೋ ಅಷ್ಟು ಮಾತ್ರನೇ ಫೀಸ್ ಕಟ್ಟಿ. 10 ರೂಪಾಯಿ ಯಾವ ಮುಂಡೆ ಮಕ್ಕಳಿಗೂ ಟಿಪ್ಸು ಅಂತ ಕೊಡೋಕೆ ಹೋಗಬೇಡಿ. ಎಲ್ಲ ಇಲಾಖೆಗಳಲ್ಲೂ ಲಂಚ ಕೊಡ್ದಂಗೆ ಕೆಲಸ ಮಾಡ್ಕೊಂಬರ್ತೀನಿ ಅಂತ ಶಪಥ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. 100% ನಾವು ಸಕ್ಸಸ್ ಆಗೇ ಆಯ್ತು. ನಾವು ಕೈ ಕಟ್ಟಿ ಕೂರಬಾರ್ದು. ಈ ಭ್ರಷ್ಟಾಚಾರದಲ್ಲಿ ಯಾರು ನಿರತರಾಗವರೋ, ಯಾರು ತಲ್ಲೀರಾಗವರೋ ಅಂಥ ಅಧಿಕಾರಿಗಳನ್ನ ಬಣ್ಣನ ಬಯಲು ಮಾಡಬೇಕು. ಇವ್ರನ್ನ ಕಾನೂನಾತ್ಮಕವಾಗಿ ಕಟ್ ಹಾಕಬೇಕು. ACBನವ್ರಿಗೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಡಿ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ತಗೊಂಡೋಗಿ ಜೈಲಿಗೆ ತುಂಬಲಿ. ಸಂಹಾರ ಮಾಡೋವಂಥ ದಿವಸ ಹತ್ರ ಬರ್ತೈತೆ. ಯಾವುದೇ ಇಲಾಖೆಗಳಲ್ಲಿ ಭ್ರಷ್ಟಾಚಾರಕ್ಕೆ ತೊಡಗಿರುವಂಥ ಅಧಿಕಾರಿಗಳನ್ನ ಸುಮ್ಮನೆ ಬಿಡಬೇಡಿ. ನೀವು ಎದ್ದೇಳಿ, ಎಚ್ಚರಿಕೆ. ಮುಂದಿನ ಪೀಳಿಗೆಗಾದ್ರೂ ಈ ಭ್ರಷ್ಟಾಚಾರ ತೊಲಗುವಂಥ ವ್ಯವಸ್ಥೆ ನಾವು ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಉಳಿಗಾಲ ಇಲ್ಲ. ಕೈ ಕಟ್ಟಿ ಕೂರಬೇಡಿ. ಇದೊಂದು ಸಂದರ್ಭ ಬಂದಿದೆ, ಎಚ್ಚೆತ್ಕೊಳ್ಳಿ. ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದಾರೋ, ಯಾರು ಲೂಟಿ ಮಾಡಿಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡಿದಾರೋ ಅಂಥವ್ರನ್ನ ಬಯೋಡೇಟಾ ಕಲೆಕ್ಟ್ ಮಾಡ್ಕೊಂಡು ಲೋಕಾಯುಕ್ತರು ಕೊಡಿ. ಲೋಕಾಯುಕ್ತರು ಕೊಡ್ತು ಅಂತ ಹೇಳಿದ್ರೆ ಇವ್ರು ಬಣ್ಣ ಬಯಲು ಮಾಡ್ತಾರೆ, ಇವ್ರ ಹಿಸ್ಟ್ರಿನ ಬೆತ್ತಲೆ ಮಾಡ್ತಾರೆ. ನೀವು ಕೈ ಕಟ್ಟಿ ಕೂರಬೇಡಿ. ಇದೊಂದು ಒಳ್ಳೆ ಸಂದರ್ಭ. ಯುವಕರೇ ಎದ್ದೇಳಿ. ಯಾವ ಆಫೀಸ್ಗಳಲ್ಲೂ 1 ರೂಪಾಯಿ ಕೊಡಬೇಡಿ. 1 ರೂಪಾಯಿ ಲಂಚ ಕೇಳ್ತು ಅಂತ ಹೇಳಿದ್ರೆ ಶರ್ಟಿಂಗ್ ಕತ್ತಿಪಟ್ಟಿ ಹಿಡ್ಕೊಂಬಂದು ಈಚೆಗಡೆ ನಿಲ್ಲಿಸ್ಕೊಂಡು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿ. ನಾವು ಪಬ್ಲಿಕ್ ಯಾವುದೇ ರೀತಿಯಾದ ಆಕ್ಷನ್ ತೊಗೊಳಕ್ಕೆ ಅಧಿಕಾರ ಇರಲ್ಲ. ಎಲ್ಲ ಕಾನೂನು ಅಡಿನಲ್ಲಿ ಆಗಬೇಕು. ನಮಗೆ ಕೊಟ್ಟಿರೋದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಹೋಗೋಣ. 100% ಸಕ್ಸಸ್ ಆಗೇ ಆಗ್ತೀವಿ. ಈ ಭ್ರಷ್ಟಾಚಾರ ಈ ಕರ್ನಾಟಕದಿಂದ ಮುಕ್ತಿ ಆಗೋವರೆಗೂ ವಿಶ್ರಮಿಸಬಾರ್ದು, ನಿದ್ದೆ ಮಾಡಬಾರ್ದು. ಪ್ರತಿಯೊಂದು ಇಲಾಖೆಗಳಲ್ಲೂ ಎಚ್ಚರಿಕೆ ಕೊಡಿ. ಗಂಟೆ ಬಾರಿಸಿ. ಯಾರಾದ್ರೂ ಭ್ರಷ್ಟಾಚಾರಕ್ಕೆ ಮುಳುಗಡೆ ಆಗವನೇ ಅಂದ್ರೆ ಅಂಥವನಿಗೆ ಮಾತ್ರ ನೀವು ಯಾರು ಸಪೋರ್ಟ್ ಮಾಡಬೇಡಿ. ಆತರದಿಂದ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಬೇಡಿ. ನೀವೇನಾರು ಈ ಸಲಿನಾರು ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೂ ನಾವು ಇದೇ ಬಿಟ್ಟು ಹೋಗ್ಬೇಕಾಗ್ತದೆ. ಭ್ರಷ್ಟಾಚಾರ, ಲಂಚ, ಮೋಸ, ವಂಚನೆ ಈ ಕಣ್ಣಲ್ಲಂತೂ ನೋಡಕ್ಕಾಗ್ತಾ ಇಲ್ಲ. ಈ ಭ್ರಷ್ಟರು ತಿಂದು ಕೊಬ್ಬು ಬಿಟ್ಟವ್ರೆ. ಇವ್ರು ಯಾರ ಕೈಲೂ ಇವ್ರನ್ನ ಕೊಬ್ಬನ ಇಳ್ಸಕ್ಕಾಗ್ತಲೇ ಇಲ್ಲ. ಅಷ್ಟು ಕೊಬ್ಬು ನಿಂತವ್ರೆ. 3 ತಲೆಮಾರು, 4 ತಲೆಮಾರು ಆಗೋಷ್ಟು ಆಸ್ತಿ ಅಂತಸ್ತು ಮಾಡ್ಕೊಂಡವ್ರೆ. ಬಡವರು ಹೊಟ್ಟೆ ಮೇಲೆ ಹೊಡೆದು, ರೈತರು ಹೊಟ್ಟೆ ಮೇಲೆ ಹೊಡೆದು ಮಾಡ್ಕೊಂಡಿದ್ದಾರೆ. ಇಂಥ ಮಾನ್ಗೇಡಿ ಭ್ರಷ್ಟಾಚಾರಗಳನ್ನ ನಮ್ಮ ಕರ್ನಾಟಕದಲ್ಲಿ ಇರೋದು ಬಿಡಬಾರ್ದು. ಕಾನೂನಾತ್ಮಕವಾಗಿಯೇ ಇವ್ರಿಗೆ ಉತ್ತರ ಕೊಟ್ಟು ಜೈಲ್ಗಟ್ಟಂತ ಕೆಲಸನ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಘೋರವಾದ ಶಿಕ್ಷೆ ನಾವೇ ದಂಡಿಸ್ಕೊಬೇಕಾಗ್ತದೆ. ಎಲ್ರಿಗೂ ನಮಸ್ಕಾರ.